ದನಿ ಇದ್ದವರು ಅತ್ತರು ಚಂದ ನಕ್ಕರು ಚಂದ ಎಂಬುದು ಕನ್ನಡದ ಅತ್ಯಂತ ಅರ್ಥಪೂರ್ಣ ಗಾದೆಗಳಲ್ಲಿ ಒಂದು. ಪ್ರಭಾವಶಾಲಿ ವ್ಯಕ್ತಿತ್ವ ಅಥವಾ ಉತ್ತಮ ಕಂಠಸಿರಿ ಇರುವವರು ಏನೇ ಮಾಡಿದರೂ ಅದು ಲೋಕಕ್ಕೆ ಆಕರ್ಷಕವಾಗಿ ಕಾಣುತ್ತದೆ ಎಂಬುದು ಈ ಗಾದೆಯ ಮೇಲ್ನೋಟದ ಅರ್ಥ. ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಒಳಾರ್ಥ ಇಲ್ಲಿದೆ. 1. ಶಬ್ದಾರ್ಥ ಮತ್ತು ಹಿನ್ನೆಲೆ. ಇಲ್ಲಿ ದನಿ ಎಂದರೆ ಕೇವಲ ಶಾರೀರ ಅಥವಾ ಕಂಠದ ಧ್ವನಿ ಎಂದಷ್ಟೇ ಅರ್ಥವಲ್ಲ. ಅದು ಒಬ್ಬ ವ್ಯಕ್ತಿಯ ಪ್ರಭಾವ, ಇನ್ಫ್ಲುಯೆನ್ಸ್, ಅಧಿಕಾರ, ಸಂಪತ್ತು ಅಥವಾ ಪ್ರತಿಭೆಯನ್ನು ಸೂಚಿಸುತ್ತದೆ. ಅಂತಹ ವ್ಯಕ್ತಿಗಳು ದುಃಖಪಟ್ಟರೂ ಅತ್ತರೂ ಅಥವಾ ಸಂತೋಷಪಟ್ಟರೂ ನಕ್ಕರೂ ಜನ ಅದಕ್ಕೆ ಬೆಲೆ ಕೊಡುತ್ತಾರೆ ಮತ್ತು ಅದನ್ನು ಗಮನಿಸುತ್ತಾರೆ. 2. ಗಾದೆಯ ಪ್ರಮುಖ ಮುಖ್ಯಾಂಶಗಳು. ಪ್ರತಿಭೆಯ ಗೌರವ. ಸಮಾಜದಲ್ಲಿ ಸಿದ್ಧಿಸಿರುವ ಕಲಾವಿದರಿಗೆ ಅಥವಾ ಉತ್ತಮ ವಾಗ್ಮಿಗಳಿಗೆ ಒಂದು ವಿಶೇಷ ಮನ್ನಣೆ ಇರುತ್ತದೆ. ಅವರು ವೇದಿಕೆಯ ಮೇಲೆ ಕಣ್ಣೀರಿಟ್ಟರೆ ಅದು ಭಾವನಾತ್ಮಕ ಎನಿಸುತ್ತದೆ, ನಕ್ಕರೆ ಅದು ಸಂಭ್ರಮ ಎನಿಸುತ್ತದೆ. ಅಧಿಕಾರ ಮತ್ತು ಸ್ಥಾನಮಾನ. ಉನ್ನತ ಸ್ಥಾನದಲ್ಲಿರುವವರು ಅಥವಾ ಶ್ರೀಮಂತರು ಮಾಡುವ ಸಣ್ಣ ಕೆಲಸವು ದೊಡ್ಡದಾಗಿ ಬಿಂಬಿತವಾಗುತ್ತದೆ. ಅವರ ಸಾಮಾನ್ಯ ಮಾತುಗಳು ಸಹ ಲೋಕಕ್ಕೆ ಹಿತವಾಗಿ ಕೇಳಿಸುತ್ತವೆ. ಆತ್ಮವಿಶ್ವಾಸದ ಸಂಕೇತ. ಇಲ್ಲಿ ಧ್ವನಿ ಎಂದರೆ ಆತ್ಮವಿಶ್ವಾಸ ಎಂದು ತೆಗೆದುಕೊಳ್ಳಬಹುದು. ಯಾರಲ್ಲಿ ಆತ್ಮವಿಶ್ವಾಸವಿದೆಯೋ ಅವರ ಮುಖದ ಭಾವನೆಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. 3. ವ್ಯಂಗ್ಯದ ಲೇಪನ. ಈ ಗಾದೆಯಲ್ಲಿ ಒಂದು ರೀತಿಯ ಸೂಕ್ಷ್ಮ ವ್ಯಂಗ್ಯವೂ ಅಡಗಿದೆ. ಸಾಮಾನ್ಯ ಮನುಷ್ಯ ಅತ್ತರೆ ಕೇಳುವವರಿರುವುದಿಲ್ಲ, ಆದರೆ ಪ್ರಭಾವಿ ವ್ಯಕ್ತಿಗಳು ಸಣ್ಣದಾಗಿ ಮರುಗಿದರೂ ಇಡೀ ಲೋಕವೇ ಮರುಕ ತೋರುತ್ತದೆ. ಅಂದರೆ ಸಮಾಜವು ವ್ಯಕ್ತಿಯ ಗುಣಕ್ಕಿಂತ ಹೆಚ್ಚಾಗಿ ಅವನ ಸ್ಥಾನಮಾನ ಅಥವಾ ಬಾಹ್ಯ ಪ್ರಭಾವಕ್ಕೆ ಮಾರುಹೋಗುತ್ತದೆ ಎಂಬುದನ್ನು ಇದು ಮಾರ್ಮಿಕವಾಗಿ ಹೇಳುತ್ತದೆ. ಸಾರಾಂಶ. ಇದಕ್ಕಿಂತ ಹೆಚ್ಚು ಸಾಮರ್ಥ್ಯವಿದ್ದವನು ಯಾವುದೇ ಕೆಲಸ ಮಾಡಿದರೂ ಅದಕ್ಕೊಂದು ಮೆರುಗು ಇರುತ್ತದೆ. ಶಕ್ತಿಯಿದ್ದವನೇ ಶೂರ ಎಂಬಂತೆ ಪ್ರಭಾವಶಾಲಿ ವ್ಯಕ್ತಿಯ ಪ್ರತಿಯೊಂದು ನಡೆಯೂ ಜನರಿಗೆ ಸರಿ ಅಥವಾ ಸುಂದರ ಎಂದೇ ಕಾಣಿಸುತ್ತದೆ.